ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 19, 20 ಮತ್ತು 21 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಮಹಾಸಂಗ್ರಾಮಿ ಎಸ್.ಆರ್. ಹಿರೇಮಠ್ ಸಮಾಜ ಪರಿವರ್ತನಾ ಪುರಸ್ಕಾರಕ್ಕೆ ಯಾರನ್ನು ಆಯ್ಕೆ ಮಾಡಿದೆ? ಆಯ್ಕೆಗಳು: ಎ. ಪ್ರಶಾಂತ್ ಭೂಷಣ್, ಬಿ. ಅರವಿಂದ್ ಕೇಜ್ರಿವಾಲ್, ಸಿ. ಹರೀಶ್ ಸಾಳ್ವೆ, ಡಿ. ಇಂದಿರಾ ಜೈಸಿಂಗ್. ಉತ್ತರ ಎ. ಪ್ರಶಾಂತ್ ಭೂಷಣ್. ಪ್ರಶ್ನೆ 2. ಇತ್ತೀಚೆಗೆ ರೈಲು ಡಿಕ್ಕಿಯಿಂದ 7 ಆನೆಗಳು ಸಾವನ್ನಪ್ಪಿದ ದುರ್ಘಟನೆ ಯಾವ ರಾಜ್ಯದಲ್ಲಿ ಸಂಭವಿಸಿತು? ಆಯ್ಕೆಗಳು: ಎ. ಪಶ್ಚಿಮ ಬಂಗಾಳ, ಬಿ. ಅಸ್ಸಾಂ, ಸಿ. ಜಾರ್ಖಂಡ್, ಡಿ. ಒಡಿಶಾ. ಉತ್ತರ ಬಿ. ಅಸ್ಸಾಂ. ಪ್ರಶ್ನೆ 3. ನವದೆಹಲಿಯಲ್ಲಿ ನಡೆದ ದ್ವಿತೀಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪರಂಪರಾ ವೈದ್ಯಕೀಯ ಜಾಗತಿಕ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ ಸ್ಮರಣಾರ್ಥ ಅಂಚೆ ಚೀಟಿ ಯಾವುದು? ಆಯ್ಕೆಗಳು: ಎ. ಹಳದಿ, ಬಿ. ಬೇವು, ಸಿ. ಅಶ್ವಗಂಧ, ಡಿ. ತುಳಸಿ. ಉತ್ತರ ಸಿ. ಅಶ್ವಗಂಧ. ಪ್ರಶ್ನೆ 4. ಈಶಾನ್ಯ ಭಾರತದಲ್ಲಿ ವಿಮಾನಯಾನ ಮೂಲಸೌಕರ್ಯವನ್ನು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಯಾವ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು? ಆಯ್ಕೆಗಳು: ಎ. ಇಂಫಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ. ದಿಬ್ರುಗಢ್ ವಿಮಾನ ನಿಲ್ದಾಣ, ಸಿ. ಅಗರ್ತಲಾ ವಿಮಾನ ನಿಲ್ದಾಣ, ಡಿ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗುವಾಹಟಿ. ಉತ್ತರ ಡಿ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗುವಾಹಟಿ. ಪ್ರಶ್ನೆ 5. 2025ರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೊದಲ ಝಂಜಿ ಥೀಮ್ ಕಚೇರಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ. ಐಐಟಿ ಜಮ್ಮು, ಬಿ. ಏಮ್ಸ್ ವಿಜಯಪುರ, ಸಿ. ಕಾಶ್ಮೀರ ವಿಶ್ವವಿದ್ಯಾಲಯ, ಡಿ. NIT ಶ್ರೀನಗರ. ಉತ್ತರ ಬಿ. ಏಮ್ಸ್ ವಿಜಯಪುರ. ಪ್ರಶ್ನೆ 6. ಹರಿಯಾಣ ರಾಜ್ಯ ವಿಧಾನಸಭೆ ಯಾರ 350ನೇ ಶಹಾದತ್ ವರ್ಷದ ಸ್ಮರಣೆಗೆ ಏಕಮತದಿಂದ ನಿರ್ಣಯ ಕೈಗೊಂಡಿತು? ಆಯ್ಕೆಗಳು: ಎ. ಶ್ರೀ ಗುರು ತೇಗ್ ಬಹದ್ದೂರ್ ಜಿ, ಬಿ. ಗುರು ಗೋಬಿಂದ್ ಸಿಂಗ್ ಜಿ, ಸಿ. ಮಹಾರಾಣಾ ಪ್ರತಾಪ್, ಡಿ. ಭಗತ್ ಸಿಂಗ್. ಉತ್ತರ ಎ. ಶ್ರೀ ಗುರು ತೇಗ್ ಬಹದ್ದೂರ್ ಜಿ. ಪ್ರಶ್ನೆ 7. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಒಪ್ಪಂದದ ಮೂಲಕ ಯಾವ ಸಮಿತಿಯನ್ನು ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. ಭಾರತ ಮತ್ತು ನೆದರ್ಲ್ಯಾಂಡ್ ವಾಣಿಜ್ಯ ಮಂಡಳಿ, ಬಿ. ಸಂಯುಕ್ತ ಆರ್ಥಿಕ ಮಂಡಳಿ, ಸಿ. ಸಂಯುಕ್ತ ವ್ಯಾಪಾರ ಮತ್ತು ಹೂಡಿಕೆ ಸಮಿತಿ JTIC, ಡಿ. ದ್ವಿಪಕ್ಷೀಯ ವ್ಯಾಪಾರ ವೇದಿಕೆ. ಉತ್ತರ ಸಿ. ಸಂಯುಕ್ತ ವ್ಯಾಪಾರ ಮತ್ತು ಹೂಡಿಕೆ ಸಮಿತಿ JTIC. ಪ್ರಶ್ನೆ 8. ಪಾಲ್ಮೈರಾ ಪ್ರದೇಶದಲ್ಲಿ ಐಸಿಸ್ ದಾಳಿಯ ನಂತರ ಸಿರಿಯಾ ದೇಶದಲ್ಲಿ ಅಮೆರಿಕ ಮತ್ತು ಜೋರ್ಡಾನ್ ಸಂಯುಕ್ತವಾಗಿ ಆರಂಭಿಸಿದ ಸೈನಿಕ ಕಾರ್ಯಾಚರಣೆ ಯಾವುದು? ಆಯ್ಕೆಗಳು: ಎ. ಆಪರೇಷನ್ ಡೆಸರ್ಟ್ ಶೀಲ್ಡ್, ಬಿ. ಆಪರೇಷನ್ ಹಾಕ್ ಐ ಸ್ಟ್ರೈಕ್, ಸಿ. ಆಪರೇಷನ್ ಐರನ್ ಸ್ವರ್ಡ್, ಡಿ. ಆಪರೇಷನ್ ಫ್ರೀಡಮ್ ಸ್ಟಾರ್ಮ್. ಉತ್ತರ ಬಿ. ಆಪರೇಷನ್ ಹಾಕ್ ಐ ಸ್ಟ್ರೈಕ್. ಪ್ರಶ್ನೆ 9. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ಸ್ಥಿರತೆಯನ್ನು ಬಲಪಡಿಸಲು ಮತ್ತು ಬ್ಯಾಂಕ್ ಅಪಾಯದೊಂದಿಗೆ ವಿಮಾ ವೆಚ್ಚವನ್ನು ಸಂಪರ್ಕಿಸಲು ಯಾವ ಚೌಕಟ್ಟನ್ನು ಅನುಮೋದಿಸಿದೆ? ಆಯ್ಕೆಗಳು: ಎ. ತ್ವರಿತ ತಿದ್ದುಪಡಿ ಕ್ರಮ ಚೌಕಟ್ಟು, ಬಿ. ಬಂಡವಾಳ ಸಮರ್ಪಕತೆ ಚೌಕಟ್ಟು, ಸಿ. ದ್ರವ್ಯತೆ ವ್ಯಾಪ್ತಿ ಚೌಕಟ್ಟು, ಡಿ. ಅಪಾಯ ಆಧಾರಿತ ಠೇವಣಿ ವಿಮಾ ಚೌಕಟ್ಟು. ಉತ್ತರ ಡಿ. ಅಪಾಯ ಆಧಾರಿತ ಠೇವಣಿ ವಿಮಾ ಚೌಕಟ್ಟು. ಪ್ರಶ್ನೆ 10. 2025ರಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ADB ಭಾರತಕ್ಕೆ ಎಷ್ಟು ಸಾರ್ವಭೌಮ ಸಾಲವನ್ನು ಅನುಮೋದಿಸಿದೆ? ಆಯ್ಕೆಗಳು: ಎ. $2.20 ಬಿಲಿಯನ್, ಬಿ. $3.10 ಬಿಲಿಯನ್, ಸಿ. $4.26 ಬಿಲಿಯನ್, ಡಿ. $5 ಬಿಲಿಯನ್. ಉತ್ತರ ಸಿ. $4.26 ಬಿಲಿಯನ್. ಪ್ರಶ್ನೆ 11. ನಿಯಂತ್ರಣ ಉಲ್ಲಂಘನೆಗಳಿಗಾಗಿ RBI ಯಾವ ಬ್ಯಾಂಕಿಗೆ ರೂಪಾಯಿ 61.95 ಲಕ್ಷ ದಂಡ ವಿಧಿಸಿದೆ? ಆಯ್ಕೆಗಳು: ಎ. ಕೋಟಕ್ ಮಹೀಂದ್ರ ಬ್ಯಾಂಕ್, ಬಿ. ಆಕ್ಸಿಸ್ ಬ್ಯಾಂಕ್, ಸಿ. HDFC ಬ್ಯಾಂಕ್, ಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಉತ್ತರ ಎ. ಕೋಟಕ್ ಮಹೀಂದ್ರ ಬ್ಯಾಂಕ್. ಪ್ರಶ್ನೆ 12. ಒನ್ ಸ್ಟೇಟ್ ಒನ್ RRB ಸುಧಾರಣೆಯ ಬಳಿಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ಸಾಮಾನ್ಯ ಲೋಗೋ ಪರಿಚಯಿಸಿದ ಸಚಿವಾಲಯ ಯಾವುದು? ಆಯ್ಕೆಗಳು: ಎ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಬಿ. ಹಣಕಾಸು ಸಚಿವಾಲಯ, ಸಿ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಡಿ. ಗೃಹ ಸಚಿವಾಲಯ. ಉತ್ತರ ಬಿ. ಹಣಕಾಸು ಸಚಿವಾಲಯ. ಪ್ರಶ್ನೆ 13.
2025ರಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ $688.94 ಬಿಲಿಯನ್ ತಲುಪಲು ಎಷ್ಟು ಹೆಚ್ಚಳವಾಗಿದೆ? ಆಯ್ಕೆಗಳು ಎ 0.98 ಬಿಲಿಯನ್ ಡಾಲರ್, ಬಿ 1.25 ಬಿಲಿಯನ್ ಡಾಲರ್, ಸಿ 1.68 ಬಿಲಿಯನ್ ಡಾಲರ್, ಡಿ 2.10 ಬಿಲಿಯನ್ ಡಾಲರ್. ಉತ್ತರ ಸಿ 1.68 ಬಿಲಿಯನ್ ಡಾಲರ್. ಪ್ರಶ್ನೆ 14. 2025ರಲ್ಲಿ ಟರ್ನರ್ ಪ್ರಶಸ್ತಿಯನ್ನು ಗೆದ್ದ ಕಲಿಕಾ ಅಸಮರ್ಥತೆ ಇರುವ ಸ್ಕಾಟಿಷ್ ಕಲಾವಿದೆ ಯಾರು? ಆಯ್ಕೆಗಳು ಎ ರೇಚಲ್ ವೈಟ್ರಿಡ್, ಬಿ ಟ್ರೇಸಿ ಎಮಿನ್, ಸಿ ಲುಬೈನಾ ಹಿಮಿಡ್, ಡಿ ನೆನೆನ್ನ ಕಾಲು. ಉತ್ತರ ಡಿ ನೆನೆನ್ನ ಕಾಲು. ಪ್ರಶ್ನೆ 15. 2ನೇ ವರ್ಷವು ಭಾರತದಲ್ಲಿ ಅತ್ಯುತ್ತಮ ಆರೋಗ್ಯ ತಂತ್ರಜ್ಞಾನ ಮೌಲ್ಯಮಾಪನ ಸಂಸ್ಥೆ ಎಂದು ಯಾವ ಸಂಸ್ಥೆಗೆ ಮಾನ್ಯತೆ ದೊರಕಿದೆ? ಆಯ್ಕೆಗಳು ಎ PGIMER ಚಂಡೀಗಢ, ಬಿ AIIMS ನ್ಯೂ ದೆಹಲಿ, ಸಿ ನಿಮ್ಹಾನ್ಸ್ ಬೆಂಗಳೂರು, ಡಿ ICMR ನ್ಯೂ ದೆಹಲಿ. ಉತ್ತರ ಎ PGIMER ಚಂಡೀಗಢ. ಪ್ರಶ್ನೆ 16. ಬ್ಲೂ ಒರಿಜಿನ್ NS-37 ಮೂಲಕ ಅಂತರಿಕ್ಷಕ್ಕೆ ಹೋಗುವ ಮೊದಲ ವೀಲ್ ಚೇರ್ ಬಳಕೆದಾರ ಯಾರು? ಆಯ್ಕೆಗಳು ಎ ಕ್ರಿಸ್ಟಿನಾ ಕೋಚ್, ಬಿ ಪೆಗ್ಗಿ ವಿಟ್ಸನ್, ಸಿ ಅನಿತಾ ವಿಲಿಯಮ್ಸ್, ಡಿ ಮಿಕೆಲಾ ಬೆಂಟ್ಹೌಸ್. ಉತ್ತರ ಡಿ ಮಿಕೆಲಾ ಬೆಂಟ್ಹೌಸ್. ಪ್ರಶ್ನೆ 17. 2025ರ ಡಿಸೆಂಬರ್ 24ರಂದು ಬ್ಲೂ ಬರ್ಡ್ 6 ಉಪಗ್ರಹವನ್ನು ಯಾವ ಇಸ್ರೋ ಮಿಷನ್ ಉಡಾವಣೆ ಮಾಡಲಿದೆ? ಆಯ್ಕೆಗಳು ಎ PSLV C-60, ಬಿ ಗಗನ್ಯಾನ್ 2, ಸಿ LVM-3 M6, ಡಿ SSLV D5. ಉತ್ತರ ಸಿ LVM-3 M6. ಪ್ರಶ್ನೆ 18. ಇಸ್ರೋದ ರೆಸ್ಪಾಂಡ್ ಬಾಸ್ಕೆಟ್ 2025 ಉಪಕ್ರಮದ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು ಎ ಉಪಗ್ರಹ ನಿರ್ಮಾಣ, ಬಿ ಬಾಹ್ಯಾಕಾಶ ಮಿಷನ್ಗಳಿಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಸಂಶೋಧನಾ ಪ್ರಸ್ತಾವನೆಗಳನ್ನು ಆಹ್ವಾನಿಸುವುದು, ಸಿ ಖಾಸಗಿ ಉಡಾವಣೆ ಸೇವೆಗಳು, ಡಿ ಅಂತರಿಕ್ಷಯಾನ ತರಬೇತಿ. ಉತ್ತರ ಬಿ ಬಾಹ್ಯಾಕಾಶ ಮಿಷನ್ಗಳಿಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಸಂಶೋಧನಾ ಪ್ರಸ್ತಾವನೆಗಳನ್ನು ಆಹ್ವಾನಿಸುವುದು. ಪ್ರಶ್ನೆ 19. ಅಂತಾರಾಷ್ಟ್ರೀಯ ಮಾನವ ಐಕ್ಯತಾ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು ಎ ಡಿಸೆಂಬರ್ 17, ಬಿ ಡಿಸೆಂಬರ್ 18, ಸಿ ಡಿಸೆಂಬರ್ 19, ಡಿ ಡಿಸೆಂಬರ್ 20. ಉತ್ತರ ಡಿ ಡಿಸೆಂಬರ್ 20. ಪ್ರಶ್ನೆ 20. ಸಿಲಿಸೇರ್ ಸರೋವರ ಮತ್ತು ಕೋಪ್ರಾ ಜಲಾಶಯವನ್ನು ಸೇರಿಸಿದ ನಂತರ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿವೆ? ಆಯ್ಕೆಗಳು ಎ 96, ಬಿ 97, ಸಿ 98, ಡಿ 99. ಉತ್ತರ ಎ 96. ಪ್ರಶ್ನೆ 21. ಅಲ್ಝೈಮರ್ ರೋಗಕ್ಕಾಗಿ ಜ್ಞಾನೋಕನ ಆಧಾರಿತ ಬಹು ನಿರ್ದಿಷ್ಟ ಚಿಕಿತ್ಸೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು ಎ ಏಮ್ಸ್ ನವದೆಹಲಿ, ಬಿ IIT ಬಾಂಬೆ, ಸಿ INST ಮೊಹಾಲಿ, ಡಿ CSIR NIIST. ಉತ್ತರ ಸಿ INST ಮೊಹಾಲಿ. ಪ್ರಶ್ನೆ 22. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗ್ರೇಟ್ ಆನರ್ ನಿಶಾನ್ ಎಂಬ ಉನ್ನತ ನಾಗರಿಕ ಗೌರವವನ್ನು ಯಾವ ದೇಶ ನೀಡಿತು? ಆಯ್ಕೆಗಳು ಎ ಕೆನ್ಯಾ, ಬಿ ದಕ್ಷಿಣ ಆಫ್ರಿಕಾ, ಸಿ ನೈಜೀರಿಯಾ, ಡಿ ಇಥಿಯೋಪಿಯಾ. ಉತ್ತರ ಡಿ ಇಥಿಯೋಪಿಯಾ. ಪ್ರಶ್ನೆ 23. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆ್ಯಂಡ್ ರೆಸಿಲಿಯನ್ಸ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಯಾವುದು? ಆಯ್ಕೆಗಳು ಎ 104ನೇ ಸ್ಥಾನ, ಬಿ 110ನೇ ಸ್ಥಾನ, ಸಿ 115ನೇ ಸ್ಥಾನ, ಡಿ 121ನೇ ಸ್ಥಾನ. ಉತ್ತರ ಎ 104ನೇ ಸ್ಥಾನ. ಪ್ರಶ್ನೆ 24. 2025ರ FIFA ಬೆಸ್ಟ್ ಫುಟ್ಬಾಲ್ ಪ್ರಶಸ್ತಿಗಳು ಎಲ್ಲಿ ನಡೆದವು? ಆಯ್ಕೆಗಳು ಎ ಪ್ಯಾರಿಸ್, ಬಿ ದೋಹಾ, ಸಿ ಜ್ಯೂರಿಚ್, ಡಿ ಮ್ಯಾಡ್ರಿಡ್. ಉತ್ತರ ಬಿ ದೋಹಾ. ಪ್ರಶ್ನೆ 25. ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಬಲಪಡಿಸಲು ಭಾರತವು 2025ರಿಂದ 27ರ ಕೃಷಿ ಸಂಶೋಧನಾ ಕಾರ್ಯಯೋಜನೆಯನ್ನು ಯಾವ ದೇಶದೊಂದಿಗೆ ಸಹಿ ಮಾಡಿದೆ? ಆಯ್ಕೆಗಳು ಎ ಮೆಕ್ಸಿಕೋ, ಬಿ ಬ್ರೆಜಿಲ್, ಸಿ ಅರ್ಜೆಂಟೀನಾ, ಡಿ ಚಿಲಿ. ಉತ್ತರ ಸಿ ಅರ್ಜೆಂಟೀನಾ. ಪ್ರಶ್ನೆ 26. 3 ದೇಶಗಳ ಪ್ರವಾಸದ ವೇಳೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 29ನೆಯ ವಿದೇಶಿ ಉನ್ನತ ಗೌರವವಾಗಿ ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ನೀಡಿದ ದೇಶ ಯಾವುದು? ಆಯ್ಕೆಗಳು ಎ ಬಹರಿನ್, ಬಿ ಕುವೈತ್, ಸಿ ಜೋರ್ಡಾನ್, ಡಿ ಒಮನ್. ಉತ್ತರ ಡಿ ಒಮನ್.
ಪ್ರಶ್ನೆ 27. ಉತ್ಕೃಷ್ಟ PSEs ಆಟ್ 2047 ವಿಷಯದ ಇಂಡಿಯಾ CPSC ಸಮಾಲೋಚನಾ ಸಮ್ಮೇಳನ ಎಲ್ಲಿ ನಡೆಯಿತು? ಆಯ್ಕೆಗಳು: ಎ. ಮುಂಬೈ, ಬಿ. ಬೆಂಗಳೂರು, ಸಿ. ನವದೆಹಲಿ, ಡಿ. ಹೈದರಾಬಾದ್. ಉತ್ತರ ಸಿ. ನವದೆಹಲಿ. ಪ್ರಶ್ನೆ 28. ಭಾರತೀಯ ಸೇನೆ ಭಾಗವಹಿಸುವ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ ಅನ್ನು ಯಾವ ದೇಶ ಆಯೋಜಿಸುತ್ತಿದೆ? ಆಯ್ಕೆಗಳು: ಎ. UAE, ಬಿ. ಒಮೆನ್, ಸಿ. ಖತಾರ್, ಡಿ. ಸೌದಿ ಅರೇಬಿಯಾ. ಉತ್ತರ ಎ. UAE. ಪ್ರಶ್ನೆ 29. ವಾಡಾ ವರದಿ 2024 ಪ್ರಕಾರ ಭಾರತದ ಡೋಪಿಂಗ್ ಪಾಸಿಟಿವಿಟಿ ದರ ಎಷ್ಟು? ಆಯ್ಕೆಗಳು: ಎ. 0.2%, ಬಿ. 3.6%, ಸಿ. 4.1%, ಡಿ. 5.8%. ಉತ್ತರ ಬಿ. 3.6%. ಪ್ರಶ್ನೆ 30. ದಕ್ಷಿಣ ಆಫ್ರಿಕಾದಿಂದ 8 ಬ್ಲ್ಯಾಕ್ ಕ್ಯಾಪ್ಡ್ ಕ್ಯಾಪುಚಿನ್ ಕಪ್ಪೆಗಳನ್ನು ಆಮದು ಮಾಡಿಕೊಂಡ ಸಂಸ್ಥೆ ಯಾವುದು? ಆಯ್ಕೆಗಳು: ಎ. ಅರಿಗ್ನಾರ್ ಅನ್ನಾ ಮೃಗಾಲಯ, ಬಿ. ನೆಹರು ಮೃಗಾಲಯ, ಸಿ. ಶ್ರೀ ಚಾಮರಾಜೇಂದ್ರ ಮೃಗಾಲಯ, ಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನ. ಉತ್ತರ ಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನ. ಧನ್ಯವಾದಗಳು.